ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನ ಸಿಕ್ಕಿತ್ತು. ಇವಾಗ ಚಿನ್ನಕ್ಕೆ ಬಿಗ್ ಟ್ವಿಸ್ಟ್ ಉಂಟಾಗಿತ್ತು. ಯಾಕಂತಂದ್ರೆ ಏನು ನಿಧಿ ಪತ್ತೆ ಆಗಿತ್ತು, ಆ ನಿಧಿ ಇವಾಗ ಅದನ್ನು ಸರ್ಕಾರಕ್ಕೇನು ಕೂಡ ಈ ಕುಟುಂಬ ಹಸ್ತಾಂತರ ಮಾಡಿದ್ರು. ಹಸ್ತಾಂತರ ಮಾಡಿದ ನಂತರ ಪುರಾತತ್ವ ಇಲಾಖೆ ಹಿರಿಯ ಅಧಿಕಾರಿ ರಮೇಶ್ ಮೂಲಿಮನಿಯವರು ಇದು ಏನು ಹಳೆ ಚಿನ್ನವಲ್ಲ, ಇದು ಆ ಕುಟುಂಬಕ್ಕೆ ಸೇರಿದ್ದು ಚಿನ್ನ ಅಂತ ಹೇಳಿದ್ರು. ಹೀಗಾಗಿ ಕುಟುಂಬಸ್ಥರು ಆ ಚಿನ್ನ ನಮಗೇ ಬೇಕಂತೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಒತ್ತಾಯ ಮಾಡಿದ್ರು. ಈ ಬಗ್ಗೆ ಕಳೆದ 3 ದಿನಗಳಿಂದ ಕೂಡ ರಿಪಬ್ಲಿಕ್ ಕನ್ನಡ ಲಕ್ಕುಂಡಿ ಗ್ರಾಮದಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದೇವೆ. ಇವಾಗ ಕೂಡ ಆ ಕುಟುಂಬ ಅಂದ್ರೆ ಕಸ್ತೂರಿ ರಿತ್ತಿ ಎನ್ನುವ ಕುಟುಂಬ ಇವಾಗ ಇಲ್ಲೇ ಇದ್ದಾರೆ. ಅವರನ್ನ ಮಾತಾಡ್ಸೋಣ. ಯಾಕಂತಂದ್ರೆ ಅವರು ಹೇಳಿದ್ರು ಇವಾಗ ನಮಗೆ ಆ ಚಿನ್ನ ಸರ್ಕಾರದ್ದಲ್ಲ, ಅಂದ್ರೆ ಅದರದು ನಿಧಿ ಅಲ್ಲ ಅಂತಂದ್ರೆ ನಮಗೆ ಕೊಡ್ಬೇಕಂತ ಹೇಳಿದ್ರಿ. ಇವಾಗ ಏನ್ ಹೇಳ್ತಾ ಇದ್ದೀರಿ? ನಿಮ್ ಬೇಡಿಕೆ ಏನು ಈಗ ಸದ್ಯ? ನಮ್ಮ ಬೇಡ ಏನ್ ನನ್ನ ಒಂದು ಹೊರಸ್ನಿ ನಮ್ಮ ಮನಿ ಇಲ್ಲ, ಮನಿ ಮಾಡಿ ನಮ್ಮ ಒಂದು ಏನು ಹೊರಸ್ನಿ ಅಂದ್ರೆ ಇವಾಗ ಅದು ನಿಮಗೆ ಬೇಡ ಚಿನ್ನ? ಬೇಡ್ರಿ, ನಮ್ಮ ಚಿನ್ನ ಬೇಡ. ಅಮರ, ಈಗ ನಿನ್ನೆ ಮಾತಾಡ್ಬೇಕಾದ್ರೆ ನೀವು ಹೇಳಿದ್ರಿ ಅದು ಇವಾಗ ನಿಧಿ ಅಲ್ಲ ಅಂತಂದ್ರೆ ಆ ಚಿನ್ನವನ್ನು ನಮಗೆ ಕೊಡ್ಬೇಕಂತ ಹೇಳಿ. ಇವಾಗ ನಿಮ್ಮ ಸ್ಟ್ಯಾಂಡ್ ಏನು? ನಮಗ್ ಬೇಡ್ರಿ ನಿಮ್ಮಂತ ಅವ್ರು ಬಂದು ಹೇಳಿಂದ ಅಂದಿಂದ ನಮ್ಗೆ ಆ ನುಡಿ ಬಂತು. ನಾವು ಅಲ್ಲಿವ್ರಿ ಅದನ್ನ ನಾವು ಮೊದ್ಲಾಗಿದ್ದಾರು ನಾವು ಅವ್ರು ಏನ್ ಹೇಳ್ಯಾರ ಅದನ್ನ ನಮ್ಮ ಊರ್ ದೈವ ಐತಿ, ನಮ್ಮ ಪಂಚಾಯತಿಯವ್ರು ಏನ್ ಹೇಳ್ಯಾರ ಅಷ್ಟ ನಾವು ನೆಂಬೋದು. ಏನ್ರ ಹೇಳಿದ್ರ ಅವ್ರು ಯಾರು ಬಂದು ಹೇಳಿದ್ರೆ ನಮಗ್ ಗೊತ್ತಿಲ್ರಿ ಅದು. ಹಿಂಗಂದ್ರೆ ನಾವು ಅದನ್ನ ನಂಬುದಾರ ನಮಗ್ ಕೊಡ್ರಿ ಅಂದದ್ದು ಕರೆವ್ ನಾವು. ಆದ್ರೆ ಈಗ ನಾವು ಯಾವತ್ತಿಗೆ ಇದಾಗ ಒಂದ ನುಡಿ ಹಿಡ್ಕೊಂಡ ಇದೀವ್ರಿ ನಾವು. ನಮಗ್ ಬೇಕಾ ನಮ್ಮ ಮಗಳಿಗೆ ನನ್ನ ಮೊಮ್ಮಗ ಆಸರ ಬೇಕು. ಹಂಗಾಗಿ ನಾ ಇದನ್ನ ಶನಿವಾರಲಿಂದ ಇಷ್ಟ ಇದೀವಿ ನಾವು. ನಿನ್ನೆ ಬಂದು ಅವ್ರು ಏನ್ ಹೇಳಿದ್ರಲ್ಲ ನಾವು ಒತ್ತಾಯ ಮಾಡಿದ್ರು ನಾ ಇದನ್ನ ಅಂದದ್ದು ಕರೆವ್. ಇದು ನಿಮ್ಮದ ಅಂತ ಹೇಳಿದ್ದೆ ನಾ ಮ್ಯಾಗ ಅಂದೆ. ನಾವು ತಾಯಿ ಮಗಳು ನಮಗ ಅದನ್ನ ಯಾವತ್ತಿಗೆ ಒಲಿವಿ ನಾವು. ಅದು ಯಾವಾಗ ನಮಗ್ ಕಣ್ಣಿ ಮೂಡೈತಿ ಅಂದ್ರೆ ನನ್ನ ಮೊಮ್ಮಗ ಅದ್ರ ಮ್ಯಾಗ ಮನಸ್ಸು ಮಾಡಿಲ್ಲ ಆತ ಗುದ್ದೆಗೆ ಕೊಡ್ರಿ, ನಮ್ಗ ಅವ್ರಿಗೆ ಮನಿ ಹಾಕಿಸಿ ಕೊಡ್ರಿ. ಹ್ಞೂ ಕೊಡ್ತಾರಂದ್ರು ತಗೊಳಂಗಿಲ್ಲ. ನಾವು ಅಲ್ಲಿ ಬಿಡ್ರಿ ನಮ್ಗೆ ನಾವು ಲಕ್ಷಾಂತರ ಮೌಲ್ಯದ್ದು ಯಾಕೆ ಒಲೆ ಅಂತೀರಿ? ಅಂದ್ರೆ ಅಲ್ಲಿವ್ರಿ ನಾವು ಅಲ್ಲಿ ಅಂತಾನ ನಮಗ್ ಬ್ಯಾಡ ಅಂತಾನ ಹೇಳಿವ್ರಿ ಯಾವತ್ತಿಗೆ. ಅದನ್ನ 3 ದಿನ ಆದ್ರ ಈಗ ನಿನ್ನೆ ಬಂದು ಒತ್ತಾಯ ನಿಮ್ಮದ ಅದು ಅಂದಿಂದ ನಾವು ಮತ್ತೆ ಮನಸ್ಸು ಯಾರಿಗಾರ ಆಗತ್ತ ನಾವು ಅಲ್ಲಿ ಅಂತಾನ ಅಂದಿವ್ರಿ. ನಾ ಯಾವಾಗ್ಲಿ ನಮಗ ಅವ್ರಿಗೆ ಮನಿ ಬೇಕ್ರಿ, ಬಾಡಿಗೆ ಮನೆಗೆ ಅದಾರ ಅವ್ರಿಗೆ ಮನಿ ಹಾಕಿಸಿ ಅಕ್ಕಿ ಮಗ್ಗ ಹಾಕಿದೆ. ಸರ್, ಈಗ ನಿನ್ನೆ ನೀವು ಮಾತಾಡ್ಬೇಕಾದ್ರು ಹೇಳಿದ್ರಿ ಏನಂತಂದ್ರ ಈಗ ಅದು ಚಿನ್ನ ನಿಧಿ ಅಲ್ಲ ಅಂತಂದ್ರೆ ಅದು ಪುರಾತನ ಕಾಲದ್ದಲ್ಲ ಅಂದ್ರೆ ಆ ಕುಟುಂಬಸ್ಥರು ಕೊಡ್ಬೇಕಂತ ಹೇಳಿ. ಇವಾಗ ನೀವು ಸ್ಟ್ಯಾಂಡ್ ಏನು? ಗ್ರಾಮಸ್ಥರು ಯಾಕೆ ಯೂ ಟರ್ನ್ ಹೊಡೆದ್ರಿ? ಯಾರಾದ್ರೂ ಏನಾರ ಹೇಳಿದ್ರ ನಿಮಗೆ? ಯಾರು ಏನು ಇಲ್ರಿ. ಅವರು ಒಬ್ಬ ಮೇಲಾಧಿಕಾರಿ ಬಂದು ಮೂಲಿಮನಿ ಸಾಹೇಬರು ಇದು ಸ್ವಂತ ಅವರ ಸ್ವಂತ ಹಕ್ಕಿಂದದು ಅಂತ ಹೇಳಿದಾಗ ಯಾರಾದ್ರೂ ಮನಸ್ಸು ಪರಿವರ್ತನೆ ಆಗತ್ತ. ಮತ್ತು ಅಂಥ ದೊಡ್ಡ ಕಿಮ್ಮತ್ತಿಂದ ನಾವು ಯಾಕೆ ಕೊಡ್ಬೇಕು ಅಂತಿಕೊಂಡು ಅವರು ಬುದ್ಧಿ ಬದಲಿ ಮಾಡಿದರು. ಆದರೆ ದೇವ್ರ ದುಡ್ಡು ದಕ್ಕುದಿಲ್ಲ ಅನ್ನುವಂಥ ಭಾವನೆ ನಮ್ಮ ಲಕ್ಕುಂಡೆಗೆ ಐತಿ. ಅದಕ್ಕೆ ಮತ್ತೊಬ್ಬರದ್ದು ದುಡ್ಡು ನಾವು ತಿನ್ನೋದು ಬೇಡ, ಅದು ದೇವ್ರದಿರಲಿ ಮತ್ತೊಂದಿರಲಿ ನಾವು ಸರ್ಕಾರಕ್ಕೆ ಒಪ್ಪಿಸಿಬಿಟ್ಟಿವಿ. ನಮ್ಗೆ ಏನಾಗಬೇಕು ಒಂದು ಅದಕ್ಕೆ ಪರಿಹಾರ ನೋಡ್ರಿ. ನಾವು ಮನೆ ಕೆಲಸ ಮಾಡಕತ್ತೀವಿ, ಆ ಮನೆ ಕೆಲಸ ಸರಳ ಆಗಲಿ, ನಮಗೆ ಮನೆ ಮಾಡೋಕೆ ಭಾಳ ಆರ್ಥಿಕ ಪರಿಸ್ಥಿತಿಯಿಂದ ತೊಂದರೆಯೊಳಗದೀವಿ, ನಮ್ಗೆ ಮಾಡಿರಿ. ಆ ಹುಡುಗ ಏನು ಬಿಚ್ಚು ಮನಸ್ಸಿಂದ ತಂದೆ ತಾಯಿ ಕೈಯಾಗ ಅಜ್ಜ ಅಮ್ಮನ ಕೈಯಾಗ ತಮ್ಮ ಕುಟುಂಬಸ್ಥರ ಕೈಗೆ ಕೊಡ್ಲಾರ್ದ ಒಂದು ಪ್ರತಿನಿಧಿ ಆ ವಾರ್ಡಿನ ಮೆಂಬರ್ ಕೈಗೆ ಹೋಗಿ ಕೊಟ್ಟ ಅಂದ್ರೆ ಅದು ಎಷ್ಟು ವ್ಯಕ್ತಪಡಿಸುವಂಥ ಇದ್ರಿ. ಹೀಗಾಗಿ ಅದಕ್ಕೆ ಅವ್ರ ಕುಟುಂಬಕ್ಕೆ ಪರಿಹಾರ ಸಿಕ್ಕ ಅವ್ರು ನೆಮ್ಮದಿಯಿಂದ ಜೀವನ ಮಾಡಲಿ. ಅದು ಒಂದು ಇನ್ನು ಉದಾಹರಣೆಗಳು ಅದಾವು. ಮಳೆ ಆದ ತಕ್ಷಣ ನಮ್ಮ ಊರಾಗ ಎಲ್ಲಿ ನೀರು ಹರಿದು ಹೋಗಿತ್ತು ಅಲ್ಲಿ ಸರಿ ಹರಿವಿದ್ರೆ ಅಲ್ಲಿ ಒಂದು ಸಣ್ಣದು ಕಡ್ಡಿ ತೊಗೊಂಡು ಕೆಬ್ರಕ್ಕೆ ಹೋಗೋದನ್ನ ನಾವು ನೋಡಿದ್ದೀವಿ. ನಾವು ಒಂದು 18-20 ವರ್ಷದ ನಾನಿದ್ದಾಗ ನೋಡೀವಿ, ಸಿಕ್ಕದ್ದು ಉದಾಹರಣೆ ಐತಿ. ಸುಮಾರು ಒಂದು 50-55 ವರ್ಷದಿಂದ ಒಬ್ಬ ಮನುಷ್ಯ ಅವರೆಲ್ಲ ಈಗ ಶಿವನ ಪಾದ ಸೇರ್ಯಾರ. ನಿಧಿ ಹಿಂಗ್ ಸಿಕ್ಕಿದ್ದು ತಗೊಂಡ್ರೆ ಯಾರು ಉದ್ಧಾರ ಆಗಿಲ್ಲ ಅಂತೀರಿ? ಆಗಿಲ್ಲ ಅನ್ನೋದು ನಾವು ಕೇಳಿದೀವಿ, ನಾನು ನೋಡಿಲ್ಲ ಭಾಳ ಮಂದಿ. ಮತ್ತು ಅವ್ರು ಹೇಳ್ದಂಗೆ ಹಿಂದಿನ ಹಿರಿಯರು ಹೇಳ್ದಂಗೆ ಆ ಮನುಷ್ಯನ ಗಂಡ ಸಂತಾನಕ್ಕೆ ಅವ್ರಿಗೆ ಇದು ಇಲ್ಲ, ಬೆಲೆ ಇಲ್ಲ. ಇಲ್ಲ ಹಂಗೇನಿಲ್ಲ. ಒಟ್ಟು ಆ ಮನೆಯೊಳಗೆ ಸುಸಜ್ಜಿತವಾಗಿ ಜೀವನ ಮಾಡಲಿಲ್ಲ ಅವರು. ಅಂಥ ಅಪವಾದಗಳು ಭಾಳ ಜನದ ಸಾಕಷ್ಟು ಜನರಿಗೆ ಗೊತ್ತಿದ್ದ ಐತೆ. ಅದು ಇವ್ರಿಗೂ ಕೂಡ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ಅದಕ್ಕೆ ಅದು ಆ ನಿಧಿ ಯಾಕೆ, ಆ ದುಡ್ಡು ಯಾಕೆ ಬೇಕು ಮತ್ತೊಬ್ಬರದು? ಅದಕ್ಕೆ ಹಿಂಗಾಗಿ ಅವರು ಬುದ್ಧಿ ಬದಲಿ ಮಾಡ್ಯಾರ. ಅದನ್ನ ಸರ್ಕಾರಕ್ಕೆ ಸಲ್ಲಿ, ಸರ್ಕಾರದವ್ರು ನಮ್ಮನ್ನು ಏನು ಎತ್ತಿ ಹಿಡಿದ್ರೆ ಹೇಳಿ ಅಂತಾರೆ. ಅವ್ರು ಇಷ್ಟು ಅಷ್ಟು ಅಂತ ಏನೋ ಅನ್ನೋದಿಲ್ಲ. ಅವರ ಮುಗ್ಧ ಮನಸ್ಸಿಗೆ ನೀವೆಲ್ಲ ಹಿರಿಯರು, ಅಧಿಕಾರಿಗಳು, ರಾಜಕಾರಣಿಗಳು ಯೋಚನೆ ಮಾಡಿ ಒಂದು ಪರಿಹಾರ ಕೊಟ್ಟರೆ ಭಾಳ ಒಳ್ಳೆಯದಂತ ತಿಳ್ಕೊಂಡು ನನ್ನ ವೈಯಕ್ತಿಕ ವಿಚಾರ. ಏನು ಇವಾಗ ನಮ್ಮ ಜೊತೆಗೆ ಮಾತನಾಡಲು ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರಾದಂತಹ ಸಿದ್ದು ಪಾಟೀಲ್ ಅವರು ಇದ್ದಾರೆ. ಅವರನ್ನ ಕೇಳೋಣ. ಸರ್, ಈಗ ನಿಧಿ ಪತ್ತೆ ಆಗಿತ್ತು, ಎಲ್ಲರೂ ಅಂದ್ರೆ ನಿಧಿ ಪತ್ತೆ ಆಗಿರೋದ್ರಿಂದ ಸರ್ಕಾರಕ್ಕೂ ಹಸ್ತಾಂತರ ಮಾಡಿದ್ರು. ನಿನ್ನೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದು ಇದು ಆ ಕುಟುಂಬಕ್ಕೆ ಸೇರಿದ್ದು ಎನ್ನುವ ಎಂಗಲ್ನಲ್ಲಿ ಮಾತಾಡಿದ್ರು. ಹೀಗಾಗಿ ಕುಟುಂಬಸ್ಥರು ಕೂಡ ಈ ಚಿನ್ನ ನಮಗೆ ಬೇಕಂತ ಹೇಳ್ತಿದ್ದಾರೆ. ಇವಾಗ ಕುಟುಂಬಸ್ಥರು ಬೇಡ ಹೇಳ್ತಿದ್ದಾರೆ. ಏನಿದೆಲ್ಲ ಗೊಂದಲ ಉಂಟಾಗಿದೆ?
ನಮಸ್ಕಾರ ಸರ್. ಏನಿಲ್ಲ, ಈಗ ಅದು ನಿಧಿ ಸಿಕ್ಕ ತಕ್ಷಣ ಪ್ರಜ್ವಲ್ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹೋಗಿ ತೋರಿಸ್ತಾನ. ಗ್ರಾಮ ಪಂಚಾಯತ್ ಸದಸ್ಯರು ಭಾರಿ ಮುತುವರ್ಜಿ ವಹಿಸಿ ಫೋಟೋ ವಿಡಿಯೋ ನನಗೆ ಕಳಿಸ್ತಾರ. ಕಳಿಸಿದ ತಕ್ಷಣ ನಾನು ಲಕ್ಕುಂಡಿಗೆ ಬಂದು ನೋಡಿದಾಗ ಅದು ಇತ್ತು. ಕೂಡಲೇ ನಾನು ಮಾನ್ಯ ಪ್ರವಾಸೋದ್ಯಮ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಈ ಮೆಸೇಜ್ ಅನ್ನು ಕೊಟ್ಟೆ. ಕೊಟ್ಟ ತಕ್ಷಣ ಅವರು ಎಲ್ಲ ಜಿಲ್ಲಾಡಳಿತವನ್ನು ಕೂಡ ನಮ್ಮ ಲಕ್ಕುಂಡಿಗೆ ಬರುವಂಗ ಮಾಡಿ ಏನು ರಾಜ್ಯದ ಖಜಾನೆಯ ಒಂದು ನಿಯಮದ ಪ್ರಕಾರ ಯಾವ ತರ ಅದನ್ನ ಪ್ರೊಸೀಜರ್ ಪ್ರಕಾರ ಅದನ್ನ ನಾವು ಸುಪರ್ದಿಗೆ ತಗೋಬೇಕು, ಆ ತರ ಎಲ್ಲ ನಮ್ಮ ಗ್ರಾಮಸ್ಥರ ಕೆಲವೊಂದು ಮುಖಂಡರ ಪಂಚನಾಮೆಯ ಮಾಡಿ ತೂಕ ಮಾಡಿ ಅದನ್ನ ಆ ಕುಟುಂಬಸ್ಥರು ಗೌರ್ಮೆಂಟಿಗೆ ಸಲ್ಲಿಸಿದ್ರು. ಅವರು ಅವಾಗ ಸಿಕ್ಕ ತಕ್ಷಣ ಅವಾಗ ಅವ್ರಿಗೆ ಬೇಕಂದ್ರೆ ಹಿಡ್ಕೋಬೋದಿತ್ತವ. ಅವ ಒಂದು ಪ್ರಾಮಾಣಿಕತವಾಗಿ ನಮ್ಮೂರಿಗೆ ಒಳ್ಳೇದಾಗ್ಲಿ ಅಥವಾ ನಮಗಿದು ಬೇಡ ಅನ್ನೋ ಒಂದು ವಿಚಾರವಾಗಿ ಅವಾಗ ಕೊಟ್ಟಿರ್ಬೋದು. ಮೊನ್ನೆ ಕೇವಲ ನಮ್ಮ ಕರ್ನಾಟಕ ಸರ್ಕಾರದ ಜಿಲ್ಲಾಡಳಿತ ಬಂದು ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡು ಹೋತು. ನಿನ್ನೆ ಅಂದ್ರೆ ರವಿವಾರ ಭಾರತೀಯ ಸರ್ವೇಕ್ಷಣಾ ಪುರಾತತ್ವ ಇಲಾಖೆಯ ಅಧಿಕಾರಿ ಮೂಲಿಮನಿ ಅವರು ಬಂದು ಅದು ಏನು ನೋಡೇ ಇಲ್ಲ ಅವರು. ಯಾಕಂದ್ರೆ ಮೊನ್ನೆ ಸಿಕ್ಕೈತಿ, ಮೊನ್ನೆ ನಾವು ಟ್ರೆಜರಿಗೆ ಸಬ್ಮಿಟ್ ಮಾಡಿದ್ದೇವೆ ರಾಜ್ಯ ಸರ್ಕಾರಕ್ಕೆ. ಇವರು ಏನು ನೋಡ್ಲಾರ್ದನ ಯಾವುದೇ ಒಂದು ಮಾಹಿತಿ ಇರ್ಲಾರ್ದನ ಬಂದು ಇಲ್ಲ ಇದು ನಿಧಿ ಅಲ್ಲ, ಇದು ನಿಮ್ಗೆ ಪೂರ್ವಜರಿಗೆ ಸೇರಿದ್ದು ಅಂತ ಹೇಳಿದ್ರು. ನಮ್ಮೂರಿನ ಗ್ರಾಮಸ್ಥರು ಏನ್ ಮಾಡಿದ್ರು, ಹಂಗ ನಿಧಿ ಅಲ್ಲ ಅಂದ್ರೆ ನಮ್ಗೆ ವಾಪಸ್ ಕೊಡಿಸ್ರಿ ಅಂತ ಕೇಳಿದಾರೆ. ಅವಾಗ ಕೇಳಿದ ತಕ್ಷಣ ಏನ್ ಮಾಡ್ಯಾರ, ಇಲ್ಲ ಸಂಶೋಧನೆ ಮಾಡ್ಬೇಕು, ಅದನ್ನ ಎಷ್ಟು ವರ್ಷದನ್ನು ಚೆಕ್ ಮಾಡ್ಬೇಕು ನಾವ್ ಅಂತ ಹೇಳಿದಾರೆ. ಅದನ್ನ ಏನೂ ಚೆಕ್ ಮಾಡ್ಲಾರ್ದ ಸಂಶೋಧನೆ ಮಾಡ್ಲಾರ್ದ ಇದು ನಿಧಿ ಅಲ್ಲ ಅನ್ನೋದು ತಪ್ಪು. ರಾಜ್ಯ ಸರ್ಕಾರದ ಒಂದು ನಿಯಮದ ಪ್ರಕಾರ 100 ವರ್ಷದ ಹಿಂದಲ್ದ ಯಾವುದೇ ವಸ್ತು ಇರಲಿ, ಭೂಮಿಯಿಂದ ಕೆಳಗಡೆ 10 ರೂಪಾಯಿಗಿಂತ ಹೆಚ್ಚು ಕಿಮ್ಮತ್ ಇತ್ತಂದ್ರ ಅದು ರಾಜ್ಯ ಸರ್ಕಾರಕ್ಕೆ DC ಮುಖಾಂತರ ಸಲ್ಲಬೇಕು ಅನ್ನೋದು ಒಂದು ಕಠಿಣವಾದ ನಿಯಮ ಇದೆ, ಕಾನೂನು ಇದೆ. ಅದ್ರ ಪ್ರಕಾರ ನಾವು ರಾಜ್ಯ ಸರ್ಕಾರಕ್ಕೆ ಒಪ್ಪಿಸಿದೀವಿ. ಅವ್ರ ಕುಟುಂಬಸ್ಥರು ಕೇಳೋದೇನಂತಂದ್ರ ನಮಗೊಂದು ನಿವೇಶನ ಕೊಟ್ಟು ಸೂರು ಕಲ್ಪಿಸಿ ಕೊಡ್ರಿ ಅಂತೇಳಿ ಅವ್ರು ಕೇಳ್ಕೊಂಡಿದ್ದಾರೆ ನಮ್ಮಲ್ಲಿ. ನಾವು ಕೂಡಲೇ ತಕ್ಷಣ ಮಾನ್ಯ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಸಾಹೇಬರಿಗೆ, ಶಾಸಕರಾದ CC ಪಾಟೀಲ್ ಅವರಿಗೆ ವರದಿ ಒಪ್ಪಿಸಿದ್ವಿ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಮಾನ್ಯ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಸಾಹೇಬರು ಅವ್ರಿಗೆ ಏನ್ ಈ ಹುಡುಗನ ಪ್ರಾಮಾಣಿಕತೆಗೂ ಬೆಲೆ ಕಟ್ಟಕ್ಕಾಗಲ್ಲ, ಆ ಸಿಕ್ಕಂತ ನಿಧಿಗೂ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಅದ್ರ ಪ್ರಕಾರವಾಗಿ ಅವ್ರಿಗೇನು ರಾಜ್ಯ ಸರ್ಕಾರಲಿದ್ದ ಅನುಕೂಲ ಮಾಡಬೇಕು, ಹೆಚ್ಚಿನ ರೀತಿಯಂತ ಅವನಿಗೆ ಸೂಕ್ತ ಬಹುಮಾನ ಕೊಟ್ಟು ನಾವು ಅವ್ನು ಗೌರವಿಸ್ತೀವಿ ಅಂತ ಮಾನ್ಯ ಸಚಿವರು ತಿಳಿಸಿದ್ದಾರೆ ಈಗಾಗಲೇ. ಈಗ ಅವ್ರ ಬೇಡಿಕೆ ಅಂದ್ರೆ ಮನೆ ಕೊಡೋದು, ಆ ಮಗುಗೊಂದು ಏನಾರ ಕೆಲಸ ಅಥವಾ ಹಿಂಗೇನಾರ ಮಾಡೋದು. ಇನ್ನು ಬಾಲಕ ಇದ್ದಾನೆ. ಇಲ್ಲ, ಆ ಹುಡುಗ ಇನ್ನೂ ಈಗ 8ನೇ ಕ್ಲಾಸ್ ಓದ್ತಾ ಇದ್ದಾನೆ. ನಾನು ಕೆಲಸ ಕೊಡೋದಕ್ಕಿಂತ ಇನ್ನೂ ಹೆಚ್ಚಿನ ರೀತಿಯಾದಂತ ಅವನಿಗೆ ವಿದ್ಯಾಭ್ಯಾಸಕ್ಕಾಗಿ ನಾನು ಕೂಡ ವೈಯಕ್ತಿಕವಾಗಿ ಅನುಕೂಲನೂ ಮಾಡ್ತೀನಿ. ಅವಾಗ ಏನು ಸಾಧ್ಯ ಆಗುತ್ತೆ ಅದನ್ನ ರಾಜ್ಯ ಸರ್ಕಾರದಿಂದ ನಮ್ಮ ಊರಿನ ಹಿರಿಯರ ಜೊತೆ ಚರ್ಚಿಸಿ ಅವನ ವಿದ್ಯಾಭ್ಯಾಸಕ್ಕೂ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತೀನಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ನಿಧಿ ಸಿಕ್ಕಂತ ಸಮಯದಲ್ಲಿ ಪ್ರಾಮಾಣಿಕತೆಯಿಂದ ಏನು ಪ್ರಜ್ವಲ್ ಎನ್ನುವ ಬಾಲಕ ಅವನ್ನು ನಿಧಿಯನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದ. ಇವಾಗ ಅದು ಸಾಕಷ್ಟು ಗೊಂದಲ ಉಂಟಾಗಿತ್ತು. ಯಾಕಂತಂದ್ರೆ ಆ ನಿಧಿ ಸರ್ಕಾರಕ್ಕೆ ಸೇರಿದ್ದಲ್ಲ, ಅದು ಆ ಕುಟುಂಬಕ್ಕೆ ಸೇರಿದ್ದು ಅಂತೇಳಿ ಪುರಾತತ್ವ ಇಲಾಖೆ ಹಿರಿಯ ಅಧಿಕಾರಿಗಳು ಹೇಳಿರುವುದರಿಂದ ಲಕ್ಕುಂಡಿ ಗ್ರಾಮದಲ್ಲಿ ಮತ್ತು ಆ ಕುಟುಂಬಸ್ಥರಲ್ಲಿ ಕೂಡ ಸಾಕಷ್ಟು ಗೊಂದಲವಾಗಿತ್ತು. ಆದರೆ ಇವಾಗ ಅವರು ನಾವು ಏನು ಹಸ್ತಾಂತರ ಮಾಡಿದಂತ ಬಂಗಾರ ಏನಿದೆ ಅದು ಸರ್ಕಾರಕ್ಕೆ ಸೇರಲಿ, ನಮಗೆ ಒಂದು ನಿವೇಶನ ಮಾಡಿಕೊಡಬೇಕು ಮತ್ತು ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇಲ್ಲಿಯ ಗ್ರಾಮಸ್ಥರು ಮತ್ತು ಇವರು ಕೂಡ ಹೇಳ್ತಾ ಇದ್ದಾರೆ, ಇದು ಜಿಲ್ಲಾಡಳಿತದ ಗಮನಕ್ಕೆ ತೆಗೆದುಕೊಂಡು ಬಂದು ಆದಷ್ಟು ಬೇಗ ಅವರ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.